ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್. ಸೊ ಸಾರಿ ಗೈಸ್, ಈ ಥರ ಇಂಟ್ರೋ ಕೊಟ್ಬಿಟ್ಟು ತುಂಬ ದಿವಸ ಆಯಿತು, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಡೋಂಟ್ ಮೈಂಡ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಿಶು ಹಬ್ಬದ ಪ್ರಿಪರೇಷನ್. ನೀವೆಲ್ಲ ವಂಡರ್ ಆಗ್ತಿರ್ಬೋದು ವಿಶು ಅಂದರೆ ಏನು ಅಂತ. ಆ್ಯಕ್ಚುಲಿ ವಿಶು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಹೆಂಗೆ ಹೊಸ ವರ್ಷ, ಅದೇ ಥರ ಕೇರಳದಲ್ಲಿ ವಿಶು ಅಂದರೆ ಅವರಿಗೆ ನ್ಯೂ ಇಯರ್ ಥರ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಏಪ್ರಿಲಲ್ಲಿ ಬರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಲೇಟ್ ಆಗೋಯ್ತು ಅಪ್ಲೋಡ್ ಮಾಡೋಕ್ಕೆ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ವಿಶು ಮುಂಚೆ ದಿವಸ ಒಂದು ಹಬ್ಬ ಮಾಡ್ತಾರೆ, ಲೈಕ್ ನಾನ್ ವೆಜ್ ಎಲ್ಲ ಮಾಡಿಕೊಂಡು. ಸೊ ಅದು ಒಂದು ಸ್ವಲ್ಪ ಹಬ್ಬ ಥರನೇ. ಸೊ ಹಾಗಾಗಿ ನಾವು ನಾನ್ ವೆಜ್ ಅಂದರೆ ಚಿಕನ್ ಎಲ್ಲ ತರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ. ಹಾಗೆ ನೆಕ್ಸ್ಟ್ ದಿನ ವಿಶು ಆಗಿದ್ದರಿಂದ ಏನೇನು ಐಟಮ್ಸ್ ಎಲ್ಲ ಬೇಕು ಅದೆಲ್ಲ ತರಕ್ಕೆ ಹೋಗ್ತಿದ್ವಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ನಾವಿಲ್ಲಿ ಬಂದ್ಬಿಟ್ಟು ಚಿಕನ್ ಎಲ್ಲ ಆರ್ಡರ್ ಕೊಟ್ಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ಡೇಗೆ ಬೇಕಾಗಿರೋ ತರಕಾರಿ, ಫ್ರೂಟ್ಸ್ ಎಲ್ಲಾನು ತಗೊಂತಿದ್ವಿ. ಸೊ ಗೈಸ್, ನೀವು ಇಲ್ಲೇ ನೋಡ್ತಾ ಇದ್ದೀರಾ ಮಾವಿನಕಾಯಿನ ಕುಚ್ಚು. ಅದು ಆ್ಯಕ್ಚುಲಿ ವಿಶುಗೆ ಕಣಿ ಅಂತಾರೆ, ಆ ಕಣಿಯಲ್ಲಿ ಇಡ್ತಾರೆ. ಸೊ ಹಾಗಾಗಿ ಅವರು ನೀವೇನು ನೋಡ್ತಾ ಇದ್ದೀರಾ ಕುಚ್ಚು ಥರ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದರೆ ಗೈಸ್, ಕೇರಳಲ್ಲಂತೂ ಹಬ್ಬಕ್ಕೆ ಫ್ರೂಟ್ಸ್ ಆಗಲಿ, ಎಸ್ಪೆಷಲಿ ಫ್ಲವರ್ಸ್ ಆಗಲಿ ತುಂಬ ಕಾಸ್ಟ್ಲಿ. ನೀವು ನಂಬ್ತಿರೋ ಇಲ್ವೋ, ಲೈಕ್ ಒಂದು 2-3 ಐಟಮ್ಗೆಲ್ಲ 600-700 ಆಗಿಬಿಡುತ್ತೆ, ಅಷ್ಟು ಕಾಸ್ಟ್ಲಿ ಇರುತ್ತೆ. ಆಮೇಲೆ ಇಲ್ಲಿ ಏನು ನೋಡ್ತಿದ್ರೆ ಇದು ಕೊನ್ನಪೂ ಅಂತ. ಇದು ಆ್ಯಕ್ಚುಲಿ ನೋಡಿ ಅವ್ರ ಕೈಯಲ್ಲಿ ಎಷ್ಟಿದೆ ಅಂತ. ಅದು ಬಂದ್ಬಿಟ್ಟು ಒಂದಕ್ಕೆ 100 ರುಪೀಸು. ಅದೇನು ಅಂದರೆ ಈ ವಿಶು ಹಬ್ಬಕ್ಕೆ ಅದು ಕಂಪಲ್ಸರಿ ಇಡ್ತಾರೆ ಕೃಷ್ಣನ್ಗೆ. ಸೊ ಹಾಗಾಗಿ ಮಲಯಾಳಮಲ್ಲಿ ಕೊನ್ನಪೂ ಅಂತಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಕನ್ನಡದಲ್ಲಿ ಆ ಹೂವನ್ನು ನೋಡಿದ್ರೆ. ತುಂಬ ಕಾಸ್ಟ್ಲಿ ಇತ್ತು ಗೈಸ್. ಅದು ಆ್ಯಕ್ಚುಲಿ ಸಿಗೋದು ತುಂಬ ಕಷ್ಟ. ಒಬ್ಬೊಬ್ರು ಮನೆ ಮುಂದೆ ಮರ ಎಲ್ಲ ಇರುತ್ತೆ, ಅವ್ರಿಗೆ ತುಂಬ ಈಸಿ ಆಗಿಬಿಡುತ್ತೆ. ಇಲ್ಲದೆ ಇರೋರು ಆ್ಯಕ್ಚುಲಿ ಈ ಒರಿಜಿನಲ್ ಫ್ಲವರ್ಸು ಅಲ್ಲ, ಲೈಕ್ ಪ್ಲಾಸ್ಟಿಕ್ ಫ್ಲವರ್ಸ್ ಬರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್, ಅದೇ ಥರ ಕುಚ್ಚು ಥರ. ಸೊ ಅದನ್ನು ತೊಗೊಂಡು ಸಹ ಹಾಕ್ತಾರೆ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಆ ಹೂವಿಗೆ ವಿಶು ಟೈಮಲ್ಲಿ. ಆ್ಯಂಡ್ ನಾವು ಮಾರ್ಕೆಟಿಂದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಪಾಯಸ ಮಾಡ್ತಿದ್ರು. ಲೈಕ್ ನಾನು ಹೇಳ್ದೆ ಅಲ್ವಾ, ವಿಶುಗಿಂತ ಮುಂಚೆನೂ ನಾವು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಅವತ್ತೂ ಪಾಯಸ, ನಾನ್ ವೆಜ್ಜು ಎಲ್ಲ ಮಾಡ್ತಾರೆ ಎಲ್ಲರ ಮನೆಯಲ್ಲೂ. ಈಗ ನಡೀತಿತ್ತು ನಮ್ಮ ಪ್ರಿಪ್ರೇಷನ್. ನೀವೇನು ನೋಡ್ತಿದ್ದೀರಾ ಇದೆಲ್ಲ ಬಂದ್ಬಿಟ್ಟು ಪೂಜೆ ಸಾಮಾನು. ಸೊ ಇದೇನು ಫಸ್ಟ್ ನೀವು ನೋಡ್ತಿದ್ದೀರಾ ಅದು ಬಂದ್ಬಿಟ್ಟು ದೀಪ, ಮೇನ್ ದೀಪ ಮನೆಯಲ್ಲಿರೋದು. ಲೈಕ್ ಅದನ್ನ ಯಾವಾಗ್ಲೂ 5 ಬತ್ತಿ ಹಾಕ್ಬಿಟ್ಟು ಅಂಟಿಸ್ತಾರೆ ಕೋಕೋನಟ್ ಆಯಿಲಲ್ಲಿ. ನೀವೆಲ್ಲ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಪೂಜೆ ಸಾಮಾನು. ನಾನು ಅವತ್ತಿನ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಿದ್ದೆ. ನಿಮಗೆಲ್ಲ ಡೌಟ್ ಇರ್ಬೋದು, ಅಂದರೆ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಇವರು ಕ್ಲೀನ್ ಮಾಡ್ತಾರೆ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ನಾನ್ ವೆಜ್ ತಿಂದಿರಲಿಲ್ಲ, ಅದಕ್ಕೆ ಸ್ನಾನ ಮಾಡಿಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದಿರಲ್ವ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಇದಂತೂ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಗೈಸ್. ಎಷ್ಟು ಅವರ್ಸ್, ಒಂದು 2.5 hours ತೊಗೊಂಡಿದೆ. ಯಾಕೆಂದರೆ ಇದು ಒರಿಜಿನಲ್ ಬ್ರಾನ್ಸ್ ಅಲ್ವಾ, ಹಾಗಾಗಿ ಅದೇನೋ ಕೆಮಿಕಲ್ ಥರ ಬರುತ್ತೆ. ಅದನ್ನ ಹಾಕಿ ನೀಟಾಗಿ ಬೆಳ್ಳಲ್ಲೇ ಉಜ್ಜಿದ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಏನು ನೋಡ್ತಿದ್ರೆ ಇದೆಲ್ಲಾನು ಪಾತ್ರೆ, ಅದು ಸಹ ಬ್ರಾನ್ಸ್. ಇದು ಕಣಿ ಅಂತ ಅಂದಲ್ವಾ, ಅದೆಲ್ಲ ಇದರಲ್ಲಿ ಅಕ್ಕಿ ಬೇಳೆ ಎಲ್ಲ ಇಟ್ಟು ಮಾಡ್ತಾರೆ. ಸೊ ಇದನ್ನು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಇನ್ನೂ 2 ದೀಪ ಎಲ್ಲ ಕೃಷ್ಣನ್ ಮುಂದೆ ಇಡಕ್ಕೆ ಈ ದೀಪ ಎಲ್ಲಾನು ಕ್ಲೀನ್ ಮಾಡ್ತಿದ್ವಿ. ಸೊ ನಾನು ಹೇಳ್ದಲ್ವಾ, ನಾವು ಹೋಗಿದ್ದು ಆ್ಯಕ್ಚುಲಿ ಏಪ್ರಿಲಲ್ಲಿ. ಸೊ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಸೆಂಟರಲ್ಲಿ ನಮಗೆ ಸರ್ವ್ ಎಲ್ಲ ಮಾಡ್ತಾಯಿದ್ರು, ಜ್ಯೂಸ್ ಎಲ್ಲ. ಸೊ ಹಾಗಾಗಿ ಆರಾಮಾಗಿ ಮಾಡ್ತಿದ್ದೆ. ನೋಡಿ ಇದೆಲ್ಲ ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ಕ್ಲೀನ್ ಆಗಿದೆ. ಎಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಲೈಕ್ ಎಲ್ಲಾನು ನೀಟಾಗಿ ಅದೇನೋ ಬ್ರೈಟ್ನಿಂಗ್ ಆಗಕ್ಕೇನೋ ಒಂದು ಲಿಕ್ವಿಡ್ ಥರ ಬರುತ್ತೆ ಗೈಸ್, ಅದನ್ನು ಹಾಕಿ ಒರೆಸಿದ್ರೆ ತುಂಬ ಶೈನಿಂಗ್ ಬರುತ್ತೆ. ನಿಮ್ಮ ಮನೆಗಳಲ್ಲೂ ಬ್ರಾನ್ಸ್ ಐಟಮ್ಸ್ ಏನಾದರೂ ಇದ್ದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಅದೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಆಚೆ ಒಣಗಕ್ಕೆ ಬಿಟ್ಟಿದ್ದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು. ಹಾಗೆ ನಾನ್ ವೆಜ್ ತಿನ್ನೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಡೋಣ ಅಂತ ಅಂದ್ಬಿಟ್ಟು.
ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಂದೆ ಅಲ್ವಾ, ಅದೆಲ್ಲಾನು ತೆಗ್ದು ಆರ್ಗನೈಸ್ ಮಾಡ್ತಿದ್ದೆ. ಐನೋ ನಿಮ್ಗೆಲ್ಲ ಇದು ಹೊಸ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆ ಅಂದ್ರೆ ವಿಶು ಅಂದ್ರೆ ಯಾರು ನೋಡಿರಲ್ಲ ಅಲ್ವಾ ನಮ್ಮ ಕರ್ನಾಟಕದಲ್ಲಿ, ಹಾಗಾಗಿ. ಗೈಸ್, ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ ವಿಶುಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಅಪ್ಪಮ್ ಅಂತಾರೆ, ಅಂದ್ರೆ ನೆಯ್ಯಪ್ಪಮ್ ಅಂತ ಅಂದ್ಬಿಟ್ಟು. ಅದು ಸ್ವೀಟ್ ನಮ್ಮ ಊರುಗಳಲ್ಲೆಲ್ಲ ದೀಪಾವಳಿಗೆ ಹೆಂಗ್ ಕಜ್ಜಾಯ ಮಾಡ್ತಾರೆ ಅದೇ ತರ ಇವರು ವಿಶುಗೆ ನೆಯ್ಯಪ್ಪಮ್ ಅಂತಾರೆ. ನೆಯ್ಯಿ ಅಂದ್ರೆ ಯೂಶಲಿ ಗೀ ಅಲ್ವಾ. ಸೊ ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಇದು ಪಡ್ಡು ಮಾಡ್ತಾರಲ್ವಾ, ಆ ಪಾತ್ರೆಯಲ್ಲಿ ಬಂದ್ಬಿಟ್ಟು ಈ ಬ್ಯಾಟರ್ ಹಾಕ್ತಾರೆ. ಬ್ಯಾಟರಲ್ಲಿ ಏನು ಅಂದ್ರೆ ನಾರ್ಮಲ್ ಆಗಿ ನಾವು ಕಜ್ಜಾಯ ಮಿಕ್ಸ್ ಎಲ್ಲ ಮಾಡ್ತೀವಲ್ವಾ ಗೈಸ್, ಅಕ್ಕಿ ಪೌಡರು, ಬೆಲ್ಲ, ಆಮೇಲೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಸೇಮ್ ಕಜ್ಜಾಯ ತರನೇ ಮಾಡ್ಬಿಟ್ಟು, ಬಟ್ ಇದೇನಂದ್ರೆ ಒಂದ್ ಸ್ವಲ್ಪ ಲಿಕ್ವಿಡ್ ಆಗಿರುತ್ತೆ. ನೀವು ನೋಡ್ತಾ ಇದೀರಾ ಅಲ್ವಾ, ಈ ತರ ಲೈಕ್ ಅದು ಡೀಪ್ ಫ್ರೈ ನೀವು ನೋಡ್ತಾ ಇರ್ಬೋದು. ಸೇಮ್ ಲೈಕ್ ಆಲ್ಮೋಸ್ಟ್ ಲೈಕ್ ಟೇಸ್ಟ್ ಒಂದು 50-60% ಸಿಮಿಲಾರಿಟಿ ಸೇಮ್ ಕಜ್ಜಾಯ ತರ ಇರುತ್ತೆ ಗೈಸ್, ಬಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಏನು ಗೊತ್ತಾ, ನೆಯ್ಯಪ್ಪ ಮಾಡೋದು ಅಂದ್ರೆ ಏನು ಅಂದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಮನೆಯಲ್ಲಿರೋ ದೊಡ್ಡವರು ಬಂದ್ಬಿಟ್ಟು ಚಿಕ್ಕವ್ರಿಗೆ ಕಣ್ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಕೃಷ್ಣನ್ ಮುಖ ನೋಡ್ಬೇಕು. ನೋಡಾದ್ಮೇಲೆ ಮನೆಯಲ್ಲಿರೋ ದೊಡ್ಡವರೆಲ್ಲಾನು ಚಿಕ್ಕ ಮನೆಯವರಿಗೆ ಈ ನೆಯ್ಯಪ್ಪಮ್ನ ಹಂಚ್ತಾರೆ ಸ್ವೀಟ್ ತರ. ಸೊ ಅವ್ರು ಕೊಟ್ಟಿರೋ ಸ್ವೀಟ್ ನ ಆಗ್ಲೇ ತಿನ್ಬೇಕು. ನೋಡೋದು ಬಂದ್ಬಿಟ್ಟು ಬೆಳಗ್ಗೆ ಇರುತ್ತೆ ಗೈಸ್, ಒಂದು 5 o'clock 4:30 ಎಲ್ಲಾನು ಅನೌನ್ಸ್ ಮಾಡ್ತಾರೆ ಆಕ್ಚುಲಿ ಯಾವ ಟೈಮ್ ನೋಡ್ಬೇಕು ಅಂತ ಅನ್ಬಿಟ್ಟು. ಅಂದ್ರೆ ಮೇನ್ ಆಗಿ ಅದು ಇರುತ್ತೆ, ಫಸ್ಟ್ ಕೃಷ್ಣನ್ ನೋಡೋದು, ಅದಾದ್ಮೇಲೆ ನಾರ್ಮಲ್ ಆಗಿ ಸದ್ಯ ತರ ವೆರೈಟೀಸ್ ಊಟ ಎಲ್ಲ ಇರುತ್ತೆ. ಸೊ ಬೆಳಗ್ಗೆ ಬಂದ್ಬಿಟ್ಟು ಕೃಷ್ಣನ್ ಮುಖ ನೋಡ್ಬಿಟ್ಟು ಈ ಅಪ್ಪಮ್ಮೆಲ್ಲ ತಿನ್ಬಿಟ್ಟು ಕೈನೋಟಮ್ ಅಂತ ಕೊಡ್ತಾರೆ ದೊಡ್ಡವರು. ಸೊ ಅದು ಈಸ್ಕೊಂಡ್ಬಿಟ್ಟು ಪಟಾಕಿ ಹೊಡಿತಾರೆ ಗೈಸ್. ಮೇನ್ ಆಗಿ ನಾನು ಹೇಳ್ದೆ ಅಲ್ವಾ, ದೀಪಾವಳಿ ತರಾನೇ ಇಲ್ಲಿ ಅರ್ಲಿ ಮಾರ್ನಿಂಗು ಇದೆಲ್ಲ ಆದ್ಮೇಲೆ ಪಟಾಕಿ ಹೊಡಿತಾರೆ ಎಲ್ಲರ ಮನೆ ಮುಂದೆನೂ, ಅದು ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನದ್ದು ಸದ್ಯ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ಸದ್ಯ ಅಂದ್ರೆ ಕೇರಳ ಸ್ಟೈಲ್ ಮೀಲ್ಸ್ ತರ ಗೈಸ್. ಇನ್ನೊಂದು ಏನು ಅಂದ್ರೆ ಲೈಕ್ ಈ ಹಬ್ಬ ನನಗೆ ಗೊತ್ತಿರೋ ತರ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ, ಈ ಹಬ್ಬದ ಟೈಮಲ್ಲಿ ಈ ಹಬ್ಬಕ್ಕೆ ಆಕ್ಚುಲಿ ಕೈನೋಟಮ್ ಅಂತ ಕೊಡ್ತಾರೆ. ಅಂದ್ರೆ ದೊಡ್ಡವ್ರು ಬಂದ್ಬಿಟ್ಟು ಚಿಕ್ಕವ್ರಿಗೆ ಗಿಫ್ಟ್ ಅಂದ್ರೆ ಒಂದು ಹಣದ ರೂಪಲ್ಲಾಗ್ಲಿ ಏನಾದ್ರು ಆಗ್ಲಿ ಯೂಶಲಿ ಕಾಸೆ ಕೊಡ್ತಾರೆ. ಸೊ ಮನೇಲಿ ಯಾರ್ಯಾರು ದೊಡ್ಡವರೆಲ್ಲ ಇದ್ದಾರೆ ಚಿಕ್ಕವ್ರಿಗೆಲ್ಲ ದುಡ್ಡು ಕೊಡ್ತಾರೆ ಗೈಸ್. ಅದಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಸ್ಪೆಷಲಿ ಈ ಹಬ್ಬ ಎವ್ರಿ ಟೈಮ್ ಬರೋದು ಏಪ್ರಿಲ್ ಅಲ್ವಾ, ಅಂದ್ರೆ ಸಮ್ಮರ್ ವೆಕೇಶನ್ ಟೈಮ್ ಅಲ್ಲಿ. ಹಾಗಾಗಿ ಮಕ್ಳೆಲ್ಲ ಇರ್ತಾರೆ, ಕಾಸೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರಲ್ಲ, ಅದೊಂದು ಖುಷಿ. ಅದೊಂದು ಆಮೇಲೆ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಗಾರ್ಡನ್ ತರ ಇದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಮಾವಿನ ಮರ ಇದೆ. ಸೊ ನಾವು ಅಲ್ಲೇ ಹೋಗಿ ಮಾವಿನ ಕಾಯೆಲ್ಲ ಕೀಳ್ತಾ ಇದೀವಿ ನೆಕ್ಸ್ಟ್ ಡೇಗೆ ಕಣಿ ಇಡಕ್ಕೆ. ಸೊ ನೋಡ್ಬಿಟ್ಟು ಗುಚ್ಚು ಇರುತ್ತಲ್ವಾ ಆ ಮಾವಿನ ಕಾಯಿ ನಾವು ಹೋಗಿ ಕೀಳ್ತಾ ಇದೀವಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ದೆ ಅಲ್ವಾ, ಮಾವಿನ ಕಾಯಿನ ಗುಚ್ಚು ತಗೊಂತಾ ಇದ್ವಿ ಅಂತ ಅನ್ಬಿಟ್ಟು, ಅದು ಕೀಳೋಷ್ಟೊತ್ತಿಗೆ ಅದ್ರ ಮೇಲಿರೋ ಮರದ ಮೇಲಿರೋ ಇರುವೆ ಎಲ್ಲ ಮೈ ಮೇಲೆ ಬಿಟ್ಬಿಡ್ತು ಗೈಸ್. ಆಮೇಲೆ ಈ ಕಣಿಯಲ್ಲಿ ಅಂತ ಅಂದೆ ಅಲ್ಲ, ಈ ಮಾವಿನಕಾಯಿ ಅಲ್ಲಿ ನೋಡಿ ಹಣ್ಣಾಗಿರೋದು ಮಾವಿನಕಾಯಿ ಮತ್ತೆ ಹಲಸಿನಕಾಯಿ ಎಲ್ಲಾನು, ಹಲಸಿನ ಹಣ್ಣಲ್ಲ ಹಲಸಿನಕಾಯಿ ಬೇರೆ ಬೇರೆ ನೀವು ನೋಡ್ತೀರಾ ಮುಂದೆ ಬರೋ ವಿಡಿಯೋಸ್ ಅಲ್ಲೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಿ. ಇದನ್ನೆಲ್ಲಾನು ಕಣಿ ಇಡೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದೆ ಅಲ್ವಾ, ಒಂದು ಮಾವಿನ ಹಣ್ಣು ಆಗಿತ್ತು ಮರದಲ್ಲಿ ಅಂತ, ಅದು ಕೀಳ್ತಾ ಇದ್ವಿ. ಎಷ್ಟು ಸ್ವೀಟ್ ಆಗಿರುತ್ತೆ ಗೈಸ್ ಇದು ಗೊತ್ತಾ, ಈ ಮಾವಿನ ಹಣ್ಣು ಈ ಮರದಲ್ಲಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ನಮ್ಮ ಗಾರ್ಡನ್ ಅಲ್ಲಿ ಆಕ್ಚುಲಿ ಹಲಸಿನ ಮರಗಳು ಇದೆ. ಸೊ ಹಾಗಾಗಿ ನಾವು ಹಲಸಿನಕಾಯಿನೂ ಕೀಳ್ತಾ ಇದ್ವಿ. ನೀವು ನೋಡ್ಬೋದು ಗೈಸ್, ಈ ಕೇರಳಲ್ಲಿ ಮಾತ್ರ ಎಷ್ಟೊಂದು ಹಲಸಿನ ಮರ ಇರುತ್ತೆ ಗೊತ್ತಾ. ಲೈಕ್ ಚಿಕ್ಕ ಮಕ್ಕಳು ಸಹ ಕೀಳ್ಬೋದು, ಅಷ್ಟು ಕೆಳಗಡೆ ಇರುತ್ತೆ ಈ ಕಾಯಿಗಳು. ನೋಡ್ತಾ ಇದ್ದೀರಾ ಅಲ್ವಾ, ನಾವು ಏಪ್ರಿಲ್ ಟೈಮಲ್ಲಿ ತುಂಬಾ ಚಿಕ್ಕದಾಗಿತ್ತು ನೋಡಿ ಕೊನ್ನಪ್ಪೂ. ಆಕ್ಚುಲಿ ನಮ್ಮ ಮನೆ ಹತ್ರ ಕೊನ್ನಪ್ಪೂ ಅಂದ್ರೆ ಆ ಮರ ಇರ್ಲಿಲ್ಲ, ಬಟ್ ನಮ್ಗೆ ಗೊತ್ತಿರೋರು ನಮ್ಗೆ ಬಂದು ಕೊಟ್ರು. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದನ್ನೆಲ್ಲಾನು ಕಣಿಯಲ್ಲಿರ್ತಾರೆ, ಲೈಕ್ ಮಾವಿನಕಾಯಿ, ಹಲಸಿನಕಾಯಿ, ತೆಂಗಿನಕಾಯಿ ಎಲ್ಲಾನು. ಇಲ್ಲಿ ಬಂದ್ಬಿಟ್ಟು ನಾನು ಮುಂಚೆ ಹೇಳ್ದಂಗೆ ವಿಶು ಅಂದರೆ ಲೈಕ್ ದೀಪಾವಳಿ ಥರ ಪಟಾಕಿ ಎಲ್ಲ ತುಂಬ ಚೆನ್ನಾಗಿ ಅಂಟಿಸ್ತಾರೆ. ಸೊ ಎಲ್ಲರ ಮನೇಲೂ ಕಂಪಲ್ಸರಿ ಪಟಾಕಿ ಎಲ್ಲ ಇರುತ್ತೆ. ಹಾಗಾಗಿ ನಾವು ಸಹ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಪಟಾಕಿ ತರಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಒಂದೆರಡು ಶಾಪ್ಗಲ್ಲ, ತುಂಬ ಶಾಪ್ಸೇ ನಾವು ಓಡಾಡಿದ್ವಿ ತರಕ್ಕೆ ಅಂತ ಅಂದ್ಬಿಟ್ಟು. ನೀವೆಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಏನೋ ವೆರೈಟಿ ಪಟಾಕಿ ಎಲ್ಲನೂ ಬಂದಿತ್ತು ಆಗ. ಸೊ ಅದೆಲ್ಲ ನೋಡ್ತಿದ್ವಿ.
ಮೋಸ್ಟ್ಲಿ ಪಟಾಕಿ ಅನ್ಸೋದೆಲ್ಲ ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಕಂಪಲ್ಸರಿ ಇರುತ್ತೆ ಗೈಸ್, ಈ ವಿಶುಗೆ ಎಸ್ಪೆಷಲಿ ಮಕ್ಕಳಿದ್ರೆ ಅಂತೂ ತುಂಬ ಲೈಕ್ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ. ಆಮೇಲೆ ಈ ಪಟಾಕಿ ಯಾವಾಗ ಅಂತಂದರೆ ನಾನು ಹೇಳ್ದೆ ಅಲ್ವಾ ಮುಂಚೆ ಹೇಳ್ದಂಗೆ, ಅರ್ಲಿ ಮಾರ್ನಿಂಗ್ ಒಂದು ಟೈಮಿಂಗ್ಸ್ ಇರುತ್ತೆ. ಲೈಕ್ ಕೃಷ್ಣನ ನೋಡೋದು, ಅದು ನೋಡಿದ್ಮೇಲೆ ಸ್ವೀಟ್ ಏನು ಕೊಡ್ತಾರೆ ಅಪ್ಪಮ್ ಅಂತಾರಲ್ವ, ನೇಯಪ್ಪ, ಅದನ್ನು ತಿಂದ್ಬಿಟ್ಟು ಬೆಳಗಿನ ಜಾವನೇ ಆ್ಯಕ್ಚುಲಿ ಪಟಾಕಿ ಹೊಡಿತಾರೆ ಅರ್ಲಿ ಮಾರ್ನಿಂಗು. ಲೈಕ್ ಅದೆಲ್ಲ ಆಗಿದ ತಕ್ಷಣ. ಸೊ ಅದಕ್ಕೆ ಅವರು ಪಟಾಕಿ ಎಲ್ಲ ತಗೊಂಡೋದಿದ್ವಿ. ಸೊ ಈಗ ನೀವೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ನಾವು ಫಸ್ಟ್ ಅಂಗಡಿಯಲ್ಲಿ ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಈ ಅಂಗಡಿಗೆ ಬಂದ್ವಿ. ಇಲ್ಲೇನು ನೋಡ್ತಿದ್ದೀರಾ ನೋಡಿ ಗೈಸ್, ಇಲ್ಲೆಲ್ಲ ಲೈಕ್ ಓಪನ್ ಆಗಿಡಲ್ಲ ಅಂಗಡಿ, ಅಂದರೆ ತುಂಬ ಕ್ರೌಡ್ ಇರುತ್ತೆ. ಹಾಗಾಗಿ ಈ ಥರ ಕಂಬಿ ಏನು ನೋಡ್ತಾ ಇದ್ದೀರಾ ಆ ಥರ ಹಾಕ್ತಾರೆ. ಅದರೊಳಗಡೆಯಿಂದ ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ಯಾವುದ್ಯಾವ್ದು ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ಅವರು ಎಲ್ಲ ಸೈಡ್ಗೆ ಇಟ್ಬಿಟ್ಟು ಬಿಲ್ ಹಾಕಿ ಕೊಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ಇದೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ, ಪಿಕಾಕ್ ಅಂತ ಏನೋ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನು ಅಂತ. ನಾವು ಆ್ಯಕ್ಚುಲಿ ಟ್ರೈ ಮಾಡಿದ್ವಿ ತೊಗೊಳೋಣ ಅಂತ ಅಂದ್ಬಿಟ್ಟು, ಬಟ್ ಸ್ಟಾಕ್ ಇರಲಿಲ್ಲ ಅಂತ ಅಂದ್ಬಿಟ್ಟು ತೊಗೊಳ್ಲಿಲ್ಲ. ಗೈಸ್, ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ನೀವು, ಈ ಅಂಗಡಿಗೂ ಸಹ ನಾನು ಆಗಲೇ ಹೇಳಿದೆ ಅಲ್ವಾ ಕೊನ್ನಪೂ ಅಂತ, ಯೆಲ್ಲೋ ಕಲರ್ ಒಂದು ಫ್ಲವರು ಅದನ್ನು ಹಾಕಿದ್ದಾರೆ. ಬಟ್ ಅದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ಕು. ಸೊ ಈ ಹಬ್ಬಕ್ಕೆ ಮೋಸ್ಟ್ಲಿ ಅಂಗಡಿ ಮುಂದೆ ಎಲ್ಲನೂ ಆ ಹೂವು ಎಲ್ಲ ಹಾಕ್ತಾರೆ, ಕೊನ್ನಪೂ ಅಂತ. ಆ ಕಡೆ ಈ ಕಡೆ ಎಲ್ಲನೂ ವಿಶು ಅಂದರೆ ಆ್ಯಕ್ಚುಲಿ ಅದೇ ಮೇನು ಗೈಸ್, ಆ ಹೂವನೇ. ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ನಾವು ಸೆಕೆಂಡ್ ಅಂಗಡಿಯಲ್ಲಿ ತಗೊಂಡ್ವಿ. ಗೈಸ್, ಇಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ನಾವು ತೊಗೊಂಡಿರೋ ಪಟಾಕಿ. ಮನೆಗೆ ಬಂದು ಜೋಡಿಸಿದ್ದಾಗ ಜಸ್ಟ್ ಆ ಥರ ಕ್ಲಿಪ್ ಒಂದು ತೊಗೊಂಡೆ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you so much for watching. Take care. Bye bye.